ನಮಸ್ಕಾರ ಸ್ನೇಹಿತರೆ, ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ. ಕೇರಳದ ಒಂದು ಯುವತಿಗೆ ಮರಣದಂಡನೆ ಶಿಕ್ಷೆಯನ್ನು ಕೇರಳದ ಹೈಕೋರ್ಟ್ ವಿಧಿಸಿದೆ. ಈಗ ರೀಸೆಂಟಾಗಿ ಈ ನ್ಯೂಸು ಎಲ್ಲ ಕಡೆ ನೀವನ್ನೆಲ್ಲ ನೋಡಿರ್ತೀರ. ಸರಿಸುಮಾರು 23-24 ವರ್ಷ ಈ ಯುವತಿಗೆ. ಸೊ ಈ ವಯಸ್ಸಿಗೆ ಮರಣದಂಡನೆ ಶಿಕ್ಷೆಗೆ ಗುರಿಯಾಗುವಂತಹ ತಪ್ಪನ್ನು ಇವಳು ಏನು ಮಾಡಿದ್ಲು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಈ ಕಥೆ ಪ್ರಾರಂಭ ಆಗುತ್ತೆ ಕೇರಳದಿಂದ. ಸೊ ಕೇರಳದ ಒಂದು ಹುಡುಗಿ, ಅವಳು ನರ್ಸಿಂಗ್ ಮಾಡಬೇಕು ಅಂತಿರುತ್ತೆ. ನರ್ಸಿಂಗ್ನ ಸೀಟು ತಮಿಳ್ನಾಡಲ್ಲಿ ಸಿಗುತ್ತಂತೆ. ಹಾಗಾಗಿ ತಮಿಳ್ನಾಡಿಗೆ ಬಂದವಳು ಸ್ಟೇ ಆಗ್ತಾಳೆ, ಅಲ್ಲೇ ನರ್ಸಿಂಗ್ ಕೋರ್ಸನ್ನು ಪ್ರಾರಂಭ ಮಾಡ್ತಾಳೆ. ಹೀಗೆ ನರ್ಸಿಂಗ್ ಕೋರ್ಸನ್ನು ಪ್ರಾರಂಭ ಮಾಡುವಂಥ ಯುವತಿಗೆ ಒಬ್ಬ ಹುಡುಗ ಪರಿಚಯ ಆಗ್ತಾನೆ. ಅವನು ಕೂಡ ಕೇರಳದ ಮೂಲದವನು. ಅವನು ಈ ಹುಡುಗಿಗೆ ಪರಿಚಯ ಆದಮೇಲೆ ಪರಿಚಯ ಸ್ನೇಹ ಆಗುತ್ತೆ, ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಸೊ ಹೀಗೆ ಹಲವಾರು ವರ್ಷಗಳಾದ ಮೇಲೆ ಇಬ್ಬರು ಮದುವೆ ಆಗೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಮನೆಯವ್ರಿಗೆ ಈ ವಿಚಾರಗಳು ಗೊತ್ತಿಲ್ಲ, ಬಟ್ ಸ್ಟಿಲ್ ಮದುವೆ ಆಗೋಣ, ಆಮೇಲೆ ನೋಡ್ಕೊಂಡ್ರಾಯ್ತು ಮುಂದಿಂದನ್ನ ಅನ್ನೋ ಒಂದು ನಿರ್ಧಾರಕ್ಕೆ ಇವ್ರು ಬಂದು ಫ್ರೆಂಡ್ಸ್ಗಳನ್ನು ಮುಂದಿಟ್ಕೊಂಡು ಮದುವೆಯನ್ನು ಕೂಡ ಆಗ್ತಾರೆ. ಮದುವೆ ಆಗಿ ಊರಿಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ. ಆದರೆ ವಿಚಾರಗಳನ್ನು ಈ ಮದುವೆ ಆಗಿರುವಂಥ ವಿಚಾರವನ್ನು ತಿಳಿಸೋದಿಲ್ಲ. ಸೊ ಇವರ ಸ್ನೇಹಿತರಿಗೆ ಗೊತ್ತಿರುತ್ತೆ ಅಷ್ಟೇ, ಬಿಟ್ಟರೆ ಮನೆಯವ್ರಿಗೇನು ಗೊತ್ತಿರಲ್ಲ. ಹುಡುಗನ ಮನೆಯವ್ರಿಗೆ ಆಮೇಲೆ ಗೊತ್ತಾಗುತ್ತಂತೆ, ಬಟ್ ಹುಡುಗಿ ಮನೆಯವ್ರಿಗೆ ಗೊತ್ತಾಗಲ್ಲ. ಸೊ ಹೀಗೆ ಇವ್ರ ಜೀವನ ನಡೀತಾ ಇರುತ್ತೆ. ಇವತ್ತು ಹೇಳ್ತೀನಿ, ನಾಳೆ ಹೇಳ್ತೀನಿ ಅಂತ ಹುಡುಗಿ ಊರಿಗೆ ಹೋಗಿ ಬಂದಾಗೆಲ್ಲ ಹೇಳ್ತಾ ಇರ್ತಾಳೆ. ಬಟ್ ಈ ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಹುಡುಗನಿಗೆ ಹುಷಾರಿಲ್ದಂಗೆ ಆಗುತ್ತೆ. ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ, ಮತ್ತೆ ಹುಷಾರಾಗ್ತಾನೆ, ಬರ್ತಾನೆ. ಬಟ್ ಇದು ರೆಗ್ಯುಲರ್ ಬೇಸಿಸಲ್ಲಿ, ಅಂದರೆ ತಿಂಗಳಲ್ಲಿ ಒಂದು 2-3 ಸರಿ ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುವಂಥ ಸಿಚುವೇಶನ್ ಬರ್ತಾ ಇರುತ್ತೆ. ಹೀಗೆ ಅವರ ಪೇರೆಂಟ್ಸ್ಗೂ ಕೂಡ ಒಂಥರ ಗಾಬರಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಏನಿದು ಇಷ್ಟೊಂದು ಸರಿ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾನಲ್ಲ, ಇಷ್ಟೊಂದು ಸರಿ ಹಾಸ್ಪಿಟಲ್ಸ್ ಅಡ್ಮಿಟ್ ಆಗ್ತಾ ಇದ್ದಾನಲ್ಲ ಅಂದರೆ. ಬಟ್ ಅಲ್ಲಿ ಹೋದಂತಹ ಕಾರಣ ತುಂಬ ಚಿಕ್ಕದಾಗಿರುತ್ತೆ. ಗ್ಯಾಸ್ಟ್ರಿಕ್ ಅಂತಾನೋ, ಹೊಟ್ಟೆ ನೋವು ಅಂತಾನೋ, ವಾಮಿಟಿಂಗ್ ಸೆನ್ಸೇಷನ್ ಅಂತ. ಸೊ ಈ ಥರದ ಒಂದು ರೋಗಗಳಿಗೆ ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗುವಂಥ ಒಂದು ಪರಿಸ್ಥಿತಿ ಬರ್ತಾ ಇರುತ್ತೆ. ಸೊ ಇದು ರೆಗ್ಯುಲರ್ ರೂಟೀನಲ್ಲಿ ನಡೀತಾ ಇರುತ್ತೆ. ಆಮೇಲೆ ಅವ್ನಿಗೆ ಏನು ಬೇಕೋ ಆ ಪ್ರಿಕಾಷನ್ಗಳನ್ನ ತೊಗೋಬೇಕು, ಮೆಡಿಸಿನ್ಗಳನ್ನು ತೊಗೋಬೇಕು ಅಂತ ಮತ್ತೆ ಅವ್ನು ರಿಕವರ್ ಆಗ್ತಿರ್ತಾನೆ, ಬರ್ತಿರ್ತಾನೆ. ಇದು ನಡೀತಾ ಇರುತ್ತೆ. ಬಟ್ ಒನ್ ಪಾಯಿಂಟ್ ಆಫ್ ಡೇ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ವಾಮಿಟಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಆ ಹುಡುಗ. ಇಬ್ಬರು ಗಂಡ ಹೆಂಡತಿ ಇಬ್ಬರು ಮನೇಲೇ ಇದ್ದಾರೆ. ಹುಡುಗನಿಗೆ ಸಿಕ್ಕಾಪಟ್ಟೆ ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ಅವನು ಇದ್ದಕ್ಕಿದ್ದಂಗೆ ಕುಸಿದು ಬಿದ್ದು ಹೋಗ್ಬಿಡ್ತಾನೆ. ಅವಳು ಕೂಡ ಗಾಬರಿ ಆಗ್ತಾಳೆ. ಗಾಬರಿ ಆಗಿ ಹಾಸ್ಪಿಟಲ್ಗೆ ಅವನ್ನ ಅಡ್ಮಿಟ್ ಮಾಡಿ ತನ್ನ ಒಂದು ಫ್ರೆಂಡ್ಸ್ಗೆ ಮತ್ತು ಅವನ ಒಂದು ಫ್ರೆಂಡ್ಸ್ಗೆ ಅಥವಾ ಅವನ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ವಿಚಾರವನ್ನು ತಿಳಿಸ್ತಾಳೆ. ತಿಳಿಸಿದ ಮೇಲೆ ಎಲ್ಲರೂ ಕೂಡ ಹಾಸ್ಪಿಟಲಿಗೆ ಬರ್ತಾರೆ. ಬಂದು ಡಾಕ್ಟರ್ ಚೆಕಪ್ ಎಲ್ಲ ನಡೆಯುತ್ತೆ. ಏನಾಗಿದೆ ಅಂತ ಅಂದರೆ ಫುಡ್ ಪಾಯ್ಸನಿಂಗ್ ಆಗಿರಬಹುದು ಅಂತ ಡಾಕ್ಟ್ರು ಹೇಳ್ತಾರಂತೆ. ಸೊ ಅದಾದಮೇಲೆ ಏನು ತಿಂದೆ, ಏನು ಕುಡಿದೆ ಅಂತೆಲ್ಲ ಹೇಳಿದಾಗ, ಸೊ ಈ ಥರ ನಾನು ಕಷಾಯ ಕುಡಿದೆ, ಊಟ ಮಾಡಿದೆ ಅಂತೆಲ್ಲ ಅವನು ಏನೇನು ತಿಂದಿದ್ನೋ ಕುಡಿದಿದ್ನೋ ಎಲ್ಲ ಹೇಳ್ತಾನೆ. ಬಟ್ ಯಾವುದ್ರಲ್ಲೂ ಕೂಡ ಒಂದು ಪಾಯ್ಸನಸ್ ಸಬ್ಸ್ಟೆನ್ಸ್ ಅಂತ ಯಾವುದೂ ಕೂಡ ಅವ್ರಿಗೆ ಅನಿಸಲ್ಲ. ಸೊ ಹಾಗಿದ್ದಾಗ ಏನಾಯಿತು ಅಂತ ಗೊತ್ತಾಗಲ್ಲ. ಬಟ್ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಬಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಟ್ರೀಟ್ಮೆಂಟ್ ಫಲಕಾರಿಯಾಗದೇ ಆ ಹುಡುಗ ಬೆಡ್ ಮೇಲೇ ಪ್ರಾಣ ಬಿಡಬೇಕಾಗತ್ತೆ. ಸೊ ಅವನು ಸತ್ತೋದ. ಅಂದರೆ ಈ ಹುಡುಗ ಏನು ಮದುವೆ ಆಗಿದ್ರಲ್ಲ ಪ್ರೀತಿ ಮಾಡಿ, ಅಲ್ಲಿ ಆ ಹುಡುಗ ಸತ್ತೋದ. ಈಗ ಹುಡುಗಿ ಒಬ್ಬಟ್ಟಿ. ಸೊ ಇವ್ರ ಮನೆಯವ್ರಿಗೆ ಒಂದು ಏನನ್ಸುತ್ತೆ ಅಂದರೆ ಯಾಕೆ ಸತ್ತ ಅನ್ನೋದಕ್ಕೆ ಕಾರಣ ಬೇಕಲ್ಲ, ಹೇಗೆ ಸಾಧ್ಯ ಇದು ಅನ್ನೋದೇ ಒಂದು ತಲೆ ಬಿಸಿ ಆಗುತ್ತೆ. ಸೊ ಹಾಗಾಗಿ ಆ ಕಂಪ್ಲೇಂಟನ್ನು ರೈಸ್ ಮಾಡ್ತಾರೆ. ಅವನ ಸಾವಿನ ಸುತ್ತ ಒಂದು ತನಿಖೆಯನ್ನು ಮಾಡಬೇಕು ಅಂತ ಒಂದು FIR ಲಾಡ್ಜ್ ಮಾಡ್ತಾರೆ. ಸೊ ಇದನ್ನು ತನಿಖೆಯನ್ನು ಕೈಗೆತ್ಕೊಂಡಂತಹ ಪೊಲೀಸರು ಏನೇನಾಯಿತು, ಹೇಗಾಯಿತು, ಯಾರ್ಯಾರೆಲ್ಲ ಅವನ ಜೊತೆ ಜರ್ನಿ ಮಾಡ್ತಾಯಿದ್ರು ಅನ್ನೋದನ್ನು ಒಬ್ಬೊಬ್ಬರನ್ನೇ ಕರೆಸಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ, ಜೊತೆಗೆ ಈ ಹಿಂದೆ ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಂತಹ ಕಾರಣಗಳ ರಿಪೋರ್ಟ್ಗಳನ್ನು ತೊಗೊಂಡು ಬರ್ತಾರೆ. ಆಮೇಲೆ ಅವನ ಬಾಡಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಪೋಸ್ಟ್ ಮಾರ್ಟಮ್ ಆದಮೇಲೆ ಅದ್ರದ್ದು ರಿಪೋರ್ಟ್ ಬರುತ್ತೆ. ಸೊ ಈ ಎಲ್ಲ ರಿಪೋರ್ಟ್ಗಳನ್ನು ಹಿಡ್ಕೊಂಡು ನೋಡಿದಾಗ ಕಂಟಿನ್ಯೂಯಸ್ಲಿ ಅವನಿಗೆ ಫುಡ್ ಪಾಯ್ಸನಿಂಗ್ ಅನ್ನೋದು ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಕಂಟಿನ್ಯೂಯಸ್ಲಿ ಫುಡ್ ಪಾಯ್ಸನಿಂಗ್ ಆಗೋದಕ್ಕೆ ಕಾರಣ ಏನಿರಬಹುದು ಮತ್ತು ಯಾರು ಇದನ್ನು ಮಾಡ್ತಾ ಇದ್ದಾರೆ ಅಂತಂದಾಗ ಆಬ್ವಿಯಸ್ಲಿ ಹೆಂಡತಿಯ ಮೇಲೆ, ಅಂದರೆ ಅವನು ಮದುವೆ ಆಗಿದ್ದ ಅಂತ ಹೇಳ್ತಾರಲ್ಲ ಆ ಹುಡುಗಿಯ ಮೇಲೆ ಡೌಟ್ ಬರುತ್ತೆ. ಅವಳನ್ನು ತನಿಖೆಗೆ ಒಳಪಡಿಸ್ತಾರೆ. ಪೊಲೀಸರು ತಮ್ಮ ವಿಚಾರಣೆಯನ್ನು ತಮ್ಮ ಶೈಲಿಯಲ್ಲಿ ನಡೆಸೋದಕ್ಕೆ ಪ್ರಾರಂಭ ಮಾಡಿದಾಗ ಗೊತ್ತಾಗುತ್ತೆ ಒಂದು ಭಯಾನಕ ವಿಚಾರ.
ಏನಪ್ಪ ಅಂದರೆ ಈ ಹುಡುಗಿ ಮದುವೆ ಆಗ್ತಾಳೆ. ಆ ಹುಡುಗನ ಮದುವೆ ಆದಮೇಲೆ ಒಂದು ಸ್ವಲ್ಪ ವರ್ಷಗಳ ಕಾಲ ಅವರು ಮುಂದಿನ ದಿನಗಳಲ್ಲಿ ಮನೇಲಿ ತಿಳಿಸೋಣ ಅಂತ ಅಂದ್ಕೊಂಡಿರ್ತಾರೆ. ಹುಡುಗನ ಮನೇಲಿ ಆಮೇಲೆ ಗೊತ್ತಾಗುತ್ತಂತೆ, ಬಟ್ ಹುಡುಗಿ ಮನೇಲಿ ಗೊತ್ತಾಗಲ್ಲ. ಸೊ ಈ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಏನಾಗುತ್ತೆ, ಹುಡುಗಿ ಮನೇಲಿ ಹುಡುಗಿಗೆ ಗಂಡು ನೋಡಬೇಕು ಅನ್ನೋ ವಿಚಾರಗಳು ಪ್ರಸ್ತಾಪ ಆಗ್ತಿರ್ತವೆ. ಅದು ಹುಡುಗಿ ಕಿವಿಗೂ ಬೀಳ್ತಾ ಇರುತ್ತೆ, ಬಟ್ ಅವಳಿಗೆ ಹಿಂಸೆ ಅನ್ನಿಸ್ತಾ ಇರುತ್ತೆ ಪ್ರಾರಂಭದಲ್ಲಿ. ಬಟ್ ಅವಳು ಹೇಳೋದಕ್ಕೂ ಆಗ್ತಾ ಇಲ್ಲ, ಮುಂದೆ ಒಂದ ನೋಡ್ಕೊಳ್ಳೋಣ ಅನ್ನೋ ರೀತಿಲಿ ಆಗುತ್ತೆ. ಈ ಒಂದು ಗಂಡನ್ನು ನೋಡುವಂಥ ಜರ್ನಿಯಲ್ಲಿ ಒಬ್ಬ ಹುಡುಗನ ಪ್ರೊಫೈಲ್ ಇವ್ರಿಗೆ ಬರುತ್ತಂತೆ. ಆ ಪ್ರೊಫೈಲ್ ನೋಡಿದಂಥ ಮನೆಯವರು ತುಂಬ ಇಷ್ಟಪಡ್ತಾರೆ. ಬಿಕಾಸ್ ಅವನ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಇತ್ತು, ಮನೆ ಕಡೆ ತುಂಬ ಚೆನ್ನಾಗಿದ್ರಂತೆ. ಸೊ ಒಳ್ಳೆ ಕೆಲಸದಲ್ಲೂ ಕೂಡ ಇದ್ದ, ಫಾರಿನ್ ರಿಟರ್ನ್ ಅಂತ. ಸೊ ಈ ಥರದ್ದು ಏನೇನೋ ಒಂದಷ್ಟು ಇಷ್ಟ ಆಗುವಂಥ ವಿಚಾರಗಳು, ಇವತ್ತಿನ ಮಾಡರ್ನ್ ಸೊಸೈಟಿಗೆ ಇಷ್ಟ ಆಗುವಂಥ ವಿಚಾರಗಳಲ್ಲಿದ್ವು. ಅದನ್ನು ಈ ಹುಡುಗಿಗೂ ಕೂಡ ತಿಳಿಸ್ತಾರೆ, ಫೋಟೋಗಳನ್ನು ಕೂಡ ಕಳಿಸ್ತಾರೆ. ಇದು ಯಾವ ವಿಚಾರನೂ ಕೂಡ ಹುಡುಗನಿಗೆ ಗೊತ್ತಿಲ್ಲ. ಇವಳು ಮದುವೆ ಆದಂಥ ಹುಡುಗನಿಗೆ ಗೊತ್ತಿಲ್ಲ, ಇವಳು ಮದುವೆ ಆಗಿರೋದು ಮನೆಯವ್ರಿಗೂ ಕೂಡ ಗೊತ್ತಿಲ್ಲ. ಸೊ ಇವಳು ಆ ಪ್ರೊಫೈಲನ್ನು ನೋಡಿ, ಆ ಹುಡುಗನ ಫೋಟೋವನ್ನು ನೋಡಿ, ಅವನ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಂಡ್ಮೇಲೆ ಇವಳಿಗೆ ಆ ಕಡೆ ಅಟ್ರಾಕ್ಷನ್ ಪ್ರಾರಂಭ ಆಗುತ್ತೆ. ಅಂದರೆ ಹೆಂಗಿದ್ರೂ ಮನೇಲಿ ಮದುವೆ ಆಗಿರೋದು ಗೊತ್ತಿಲ್ಲ, ಹೆಂಗಾದರೂ ಮಾಡಿ ಇವನಿಂದ ದೂರ ಹೋಗಿ ಅವನ್ನ ಮದುವೆ ಆಗಿ ಚೆನ್ನಾಗಿದ್ಬಿಡೋಣ ಅನ್ನೋ ಒಂದು ದುರಾಸೆ ಇವಳಿಗೆ ಪ್ರಾರಂಭ ಆಗುತ್ತಂತೆ. ಸೊ ಅಲ್ಲಿಂದ ಇವಳ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಏನು ಅಂದರೆ ಇವರು ಅವಾಗವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಪೋಸ್ಟ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರಂತೆ. ಈಗ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ರಮೇಣ ನಾವು ನೋಡ್ತಾನೆ ಇರ್ತೀವಿ, ಆ ಒಂದು ಚಾಲೆಂಜ್, ಈ ಒಂದು ಚಾಲೆಂಜ್, ಸ್ಯಾರಿ ಚಾಲೆಂಜ್ ಅಂತೆ, ಮೆಹಂದಿ ಚಾಲೆಂಜ್ ಅಂತೆ, ಅಥವಾ ಯಾವುದೋ ಒಂದು ಟ್ರಿಪ್ ಚಾಲೆಂಜ್ ಅಂತ. ಸೊ ಈ ಥರದ ಹಲವಾರು ಚಾಲೆಂಜ್ಗಳನ್ನು ನಾವು ನೋಡ್ತಾ ಇರ್ತೀವಲ್ಲ, ಅದೇ ರೀತಿಯಲ್ಲಿ ಇವರು ಒಂದು ಜ್ಯೂಸ್ ಚಾಲೆಂಜ್. ಈ ಹುಡುಗಿ 2 ಬಾಟ್ಲು ಜ್ಯೂಸನ್ನು ತೊಗೊಂಡು ಬರೋದು, ಅವನಿಗೊಂದು ಬಾಟ್ಲು ಕೊಡೋದು, ಅವಳೊಂದು ಬಾಟ್ಲು ಕುಡಿಯೋದು, ಕಡಿಮೆ ಟೈಮಲ್ಲಿ ಜಾಸ್ತಿ ಜ್ಯೂಸ್ ಕುಡಿತಾರೆ, ಅವ್ರು ಗೆದ್ದಂಗೆ ಅನ್ನೋದನ್ನ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅದನ್ನ ಅಪ್ಲೋಡ್ ಮಾಡ್ತಾನೆ ಇವಳು ಅದನ್ನು ಮಾಡ್ತಾ ಇರ್ತಾಳೆ. ಈ ತಂದು ಕೊಡುವಂತಹ ಜ್ಯೂಸಲ್ಲಿ ಅವಳು ಆಲ್ರೆಡಿ ಮಾಡ್ತಾ ಇರೋದು ನರ್ಸಿಂಗ್ ಆಗಿರೋದ್ರಿಂದ ಅವಳಿಗೆ ಗೊತ್ತಿತ್ತು ಯಾವ ಒಂದು ಪ್ರಮಾಣದಲ್ಲಿ ಪಾಯ್ಸನ್ನ ಇಂಜೆಕ್ಟ್ ಮಾಡಬೇಕು ಅಂತ. ಸೊ ಜ್ಯೂಸ್ ಚಾಲೆಂಜ್ ಅನ್ನೋ ನೆಪದಲ್ಲಿ ಅವಳು ಕೊಡ್ತಾ ಇದ್ದಂತಹ ಜ್ಯೂಸಲ್ಲಿ ಫುಡ್ ಪಾಯ್ಸನಿಂಗ್ ಸಬ್ಸ್ಟೆನ್ಸ್ ಇರ್ತಿತ್ತು. ಅದನ್ನು ಅವನು ಚಾಲೆಂಜ್ ಅಂದ್ಕೊಂಡು ಅವಳ ಮೇಲೆ ನಂಬಿಕೆ ಇಟ್ಕೊಂಡು ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕನ್ಸ್ಯೂಮ್ ಮಾಡ್ತಾ ಇದ್ದ. ಬಟ್ ಅವಳು ಅಂದ್ಕೊಂಡಿದ್ದೇನು ಅಂದರೆ ಒಂದೇ ಸರಿಗೆ ಸಾಯಬಾರ್ದು, ಒಂದೇ ಸರಿಗೆ ಸತ್ತರೆ ಅನುಮಾನ ಬರುತ್ತೆ. ಸೊ ಹಾಗಾಗಿ ಅವನು ಕ್ರಮೇಣ ಹೋಗಲಿ ಅನ್ನೋ ರೀತಿಯಲ್ಲಿ ಅವಳು ಫುಲ್ ಪಾಯ್ಸನ್ ಸಬ್ಸ್ಟೆನ್ಸ್ನ ಅದರಲ್ಲಿ ಆ್ಯಡ್ ಮಾಡ್ತಾ ಇದ್ಲು. ಅವನು ಅದೇ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾ ಇತ್ತು ಅವನ ಬಾಡಿ. ಆವಾಗವಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾ ಇದ್ದ. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಕಷಾಯದ ಹೆಸರಲ್ಲಿ ಆ ಒಂದು ಸಬ್ಸ್ಟೆನ್ಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕಷಾಯಕ್ಕೆ ಹಾಕಿ ಕುಡಿಸ್ಬಿಟ್ಟಿದ್ದಾಳೆ. ಸೊ ಅವತ್ತು ಅವನಿಗೆ ವಾಮಿಟಿಂಗ್ ಸಿಕ್ಕಾಪಟ್ಟೆ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅವತ್ತು ಅವನು ಪ್ರಾಣ ಬಿಡ್ತಾನೆ. ಸೊ ಇದೆಲ್ಲ ತನಿಖೆಯಿಂದ ಹೊರಬಂದಂತಹ ವಿಚಾರ. ಇದನ್ನೆಲ್ಲ ನೋಡಿದಂತಹ ಪೊಲೀಸ್ನವ್ರಿಗೆ ಗಾಬರಿ ಆಗುತ್ತೆ, ಮನೆಯವ್ರಿಗೂ ಕೂಡ ಈ ವಿಚಾರ ಸಿಕ್ಕಾಪಟ್ಟೆ ವರ್ಸ್ಟ್ ಅನಿಸುತ್ತೆ. ಯಾಕೆ ಇದು ಬೇಕಾಗಿತ್ತು ಅನಿಸುತ್ತೆ. ಜೊತೆಗೆ ಅವ್ರ ಜೊತೆ ಇರೋ ಫ್ರೆಂಡ್ಸ್ಗೆ ಇದನ್ನು ನಂಬೋದಕ್ಕೂ ಕೂಡ ಸಾಧ್ಯ ಇಲ್ಲ. ಬಿಕಾಸ್ ಇಬ್ಬರು ತುಂಬ ಚೆನ್ನಾಗಿರ್ತಾರೆ, ಜಗಳ ಮಾಡ್ತಿರಲ್ವಂತೆ, ಒಬ್ರಿಗೊಬ್ರು ಬೈದಾಡ್ತಾ ಇರಲ್ಲ. ಸೊ ಎಲ್ಲ ಕಡೆ ಟ್ರಿಪ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಲಾಂಗ್ ಜರ್ನಿಗಳನ್ನು ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಇವ್ರ ಹತ್ರ ಜಗಳನೇ ಇಲ್ಲ. ಯಾಕೆ ಈ ಥರ ಆಯಿತು ಅನ್ನೋದು ಎಲ್ಲರಿಗೂ ಒಂಥರ ಮೆಸ್ಮರೈಸಿಂಗ್ ಥಿಂಗ್ ಅದು. ಬಟ್ ನೋಡಿ, ಒಂದು ಸಾರಿ ಏನಾಗುತ್ತೆ, ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂದರೆ, ಅಥವಾ ಡಿಸ್ಟ್ರಾಕ್ಷನ್ಗಳು ಬರ್ತಾ ಇದ್ದಾವೆ ಅಂದಾಗ ಯಾರು ಯಾವಾಗ ಯಾರು ತೀಟೆಗೆ ಯಾರು ಬದಲಾಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ನಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಪ್ರಾಮಾಣಿಕವಾಗಿರೋದು ತುಂಬ ಮುಖ್ಯ. ಜೊತೆಗೆ ಅಲರ್ಟ್ ಆಗಿರಬೇಕು, ನಾವು ಯಾವಾಗಲೂ ಕಾನ್ಷಿಯಸ್ ಆಗಿರ್ಬೇಕು, ನಮ್ಮ ಸುತ್ತಮುತ್ತ ಏನು ನಡೀತಿದೆ. ಆಮೇಲೆ ಒಂದು ರೋಗ ಬಂದಾಗ ಯಾಕೆ ಬಂತು ಅಂತ ತಿಳ್ಕೊಂಬಿಟ್ರೆ ಅಲ್ಲೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸುಮ್ಮನೆ ಯಾವುದೇ ರೋಗಗಳು ಯಾರಿಗೂ ಬರೋದಿಲ್ಲ. ಆ ರೋಗ ಬರೋದು ಯಾಕೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಂಬಿಟ್ರೆ ಅಲ್ಲಿಗೆ ಅರ್ಧ ಸಮಸ್ಯೆ ಬಗೆಹರಿಯುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿಯ ಮೇಲೆ, ನಮ್ಮ ಒಂದು ಸುತ್ತಮುತ್ತಲ ಮೇಲೆ ನಮಗೆ ಒಂದು ಕಾನ್ಸಂಟ್ರೇಷನ್ ಇಲ್ಲ, ಒಂದು ಕಾನ್ಷಿಯಸ್ನೆಸ್ ಇಲ್ಲ ಅಂದರೆ ನಾವೇ ಬಲಿ ಆಗ್ತೀವಿ. ಸೊ ಇದಾಗಿತ್ತು ಇಂದಿನ ವಿಚಾರ. ಥ್ಯಾಂಕ್ ಯು.